ರಾಮನಗರ ಹೊಸ ಜಿಲ್ಲೆ ಬದಲಾವಣೆ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಜಿಲ್ಲೆಯ ಜನತೆಯ ಪರವಾಗಿ ವೈಯಕ್ತಿಕವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಬೆಂಗಳೂರು ಜಿಲ್ಲೆಯಿಂದ ಪ್ರಾರಂಭ ಆದವರು. ಬೆಂಗಳೂರು ಜಿಲ್ಲೆ ಮೊದಲಿಗೆ ಬೆಂಗಳೂರು ನಗರ, ಇವತ್ತಿನ ಬೆಂಗಳೂರು ನಗರ ತಾಲೂಕುಗಳು, ಬೆಂಗಳೂರು ಜಿಲ್ಲೆಯ ಗ್ರಾಮಾಂತರ ತಾಲೂಕು ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ನೆಲಮಂಗಲ ಇರ್ಬೋದು, ಹೊಸಕೋಟೆ ಇರ್ಬೋದು, ಜೊತೆಗೆ ರಾಮನಗರ ಜಿಲ್ಲೆಯ 4 ತಾಲೂಕುಗಳಿರ್ಬೋದು, ಇವೆಲ್ಲವೂ ಕೂಡ ಬೆಂಗಳೂರು ಜಿಲ್ಲೆಯ ಒಂದು ಭಾಗ. ಬೆಂಗಳೂರು ಜಿಲ್ಲೆಯಿಂದ ನಮ್ಮ ಪರಮಪೂಜ್ಯರಾದ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಕೂಡ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಮಾಗಡಿನಲ್ಲೇ ಹುಟ್ಟಿರ್ತಕ್ಕಂಥದ್ದು. ಬಾಲಗಂಗಾಧರ ಪರಮಪೂಜ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಕೂಡ ಬೆಂಗಳೂರು ಜಿಲ್ಲೆಯ ರಾಮನಗರ ತಾಲೂಕಿನಿಂದನೇ ಹುಟ್ಟಿರ್ತಕ್ಕಂಥದ್ದು. ಬೆಂಗಳೂರು ನಗರವನ್ನು ಕಟ್ಟಿದಂಥ ಮಾಗಡಿ ಕೆಂಪೇಗೌಡರ ಕೂಡ ಮಾಗಡಿ ತಾಲೂಕಿನಲ್ಲೇ ರಾಜ್ಯಭಾರವನ್ನು, ಕೋಟೆಯನ್ನು ಕಟ್ಟಿ ನಿರ್ಮಾಣ ಮಾಡಿ ಬಂದು ಬೆಂಗಳೂರನ್ನು ಕಟ್ಟಿದಂಥವರು. ವಿಧಾನಸೌಧವನ್ನು ಕಟ್ಟಿದಂಥ ಕೆಂಗಲ್ ಹನುಮಂತಯ್ಯನವರು ರಾಮನಗರ ತಾಲೂಕಿನ ಬೆಂಗಳೂರು ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗಿದ್ದಂಥವರು. ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡರು ರಾಮನಗರ ತಾಲೂಕಿನ ಬೆಂಗಳೂರು ಜಿಲ್ಲೆಯಿಂದ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಅವರು ಶಾಸಕರಾಗಿದ್ದಂಥವರು. ಅಲ್ಲಿ ಮುಖ್ಯಮಂತ್ರಿ ಆದ ಮೇಲೇನೆ ಅವರು ಪ್ರಧಾನಮಂತ್ರಿ ಆಗಿದ್ದು. ಆ ಪ್ರಧಾನಮಂತ್ರಿ ಆದಾಗಲೂ ಕೂಡ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಶಾಸಕರಾದಂಥ ಸಂದರ್ಭದಲ್ಲಿ ಅದು ಬೆಂಗಳೂರು ಜಿಲ್ಲೆನೇ ಆಗಿತ್ತು. ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಈಗಲೂ ಕೂಡ ಅದು ಬೆಂಗಳೂರು ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದು ಇಡೀ ಜಿಲ್ಲೆಯ ಜನರ ಆಶಯ. ಆ ಆಶಯವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಈಡೇರಿಸಿದ್ದಾರೆ. ಇದರಲ್ಲಿ ಯಾವುದೇ ರಾಜಕೀಯ ಆಗಲಿ ಅಥವಾ ಯಾರೋ ಲೂಟಿ ಮಾಡ್ತಾರೆ ಅಂತ ಇನ್ನೊಂದು ಏನು ಹೇಳ್ತಾರೆ, ಅದಕ್ಕೆ ಯಾವುದೇ ಆಧಾರಗಳಿಲ್ಲ. ಅವರೇನಾದ್ರೂ ನಾವು ಲೂಟಿ ಮಾಡಿದ್ದೀವಿ ಅನ್ನೋದನ್ನು ಹೇಳತ್ತು ಅಂತ ಅಂದರೆ ಬಹುಶಃ ಅವರು ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಮಾಡಿದಾಗಲೂ ಕೂಡ ಆಗಿರಬೇಕು ಅಲ್ವಾ? ಆರೋಪ ಮಾಡೋದು ರಾಜಕೀಯ ಕಾರಣಗಳಿಗೆ. ಇಲ್ಲಿ ಹೆಸರು ಬದಲಾವಣೆ ಮಾಡಿದ್ದೀವಿ ಅಂದಿದ ತಕ್ಷಣನೇ ಏನೋ ದುಡ್ಡು ಹೊಡಿತಾವ್ರೆ ಅನ್ನೋದನ್ನ ಜನರಿಗೆ ಇಲ್ಲ ಸಲ್ಲದ ಒಂದು ಅಪನಂಬಿಕೆಯನ್ನು ಮೂಡಿಸ್ತಕ್ಕಂಥದ್ದು ಸರಿಯಿಲ್ಲ. ಇವತ್ತು ನಾವು ಬೆಂಗಳೂರು ಜಿಲ್ಲೆಯವರು, ಮೂಲತಃ ಬೆಂಗಳೂರು ಜಿಲ್ಲೆಯವರು, ಬೆಂಗಳೂರು ಜಿಲ್ಲೆಗೆ ಸೇರಿದ್ದೇವೆ. ಇಡೀ ದಾಳಿ ಆಗಿರುವಂಥದ್ದು ಇದು ಬೆಂಗಳೂರು ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರು ಅದೇನು ಬದಲಾವಣೆ ಮಾಡ್ತಾರೆ? ಹೆಸರು ಬದಲಾವಣೆ ಏನು ಸಾಧ್ಯ? ಅಭಿವೃದ್ಧಿ ಆಗಲ್ಲ. ಅವ್ರು ಮಾಡಿದಾಗ್ಲೂ ಏನೂ ಆಗಲಿಲ್ಲ ರೀ. ಅವ್ರು ಮಾಡಿದಾಗ ರಾಮನಗರ ಜಿಲ್ಲೆಗೆ ಏನಾಗಿದೆ? ರಾಮನಗರ ಜಿಲ್ಲೆ ಅಂತ ಮಾಡಿದ್ರು, ಏನಾಗಿದೆ? ಏನಾಗಿದೆ? ಏನು ಬದಲಾವಣೆ ಕಾಣಿಸ್ಲಿಲ್ವಲ್ಲ. 4 ಬಿಲ್ಡಿಂಗ್ ಕಟ್ಟಿರೋದು ಬಿಟ್ಟರೆ ಬೇರೇನು ಕಾಣಿಸ್ಲಿಲ್ವಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಗೆ ವಿಶೇಷವಾದಂಥ ರೀತಿಯಲ್ಲಿ ಅನುದಾನಗಳನ್ನು ಕೊಟ್ಟಿದ್ದೇವೆ, ಅಭಿವೃದ್ಧಿ ಕಾರ್ಯಗಳನ್ನು ತಗೊಂಡಿದ್ದೇವೆ, ನೀರಾವರಿ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಮಾಡಿದ್ದೇವೆ, ಇಂಧನ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಮಾಡಿದ್ದೇವೆ, ಉತ್ತಮವಾದಂಥ ಸಂಪರ್ಕ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಇವತ್ತು ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ. ಮುಂದಿನ 3 ವರ್ಷಗಳಲ್ಲಿ ವಿಶೇಷವಾದಂಥ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಖಂಡಿತ ಎಲ್ಲರ ಸಹಕಾರವನ್ನು, ವಿರೋಧ ಪಕ್ಷದ ನಾಯಕರ ಸಹಕಾರವನ್ನು ಕೇಳ್ತೇವೆ. ಕುಮಾರಸ್ವಾಮಿ ಅವರು ಸಹಕಾರ ಕೊಟ್ಟರೆ ಅದನ್ನು ಕೂಡ ತಗೋತೇವೆ. ಅವರು ದೆಹಲಿಯಿಂದ ಎಷ್ಟು ದುಡ್ಡು ಕೊಡ್ತಾರೆ ಅಂತ ಕಾಯ್ತಾ ಇದ್ದೀವಿ. ಶಾಂತಿನಗರ ದಲಿತರ ಜಮೀನು ನುಂಗಿದ್ಯಾರು? ಸಿದ್ದರಾಮಯ್ಯ ಅವರು ಅಹಿಂದ ಅಂತಾರೆ, ದಲಿತರ ಜಮೀನನ್ನು ನುಂಗಿರೋರ್ನ ಜೊತೆಲಿ ಇಟ್ಕೊಂಡಿದ್ದಾರೆ ಅಂತ. ನೋಡಪ್ಪ, ಯಾರು ನುಂಗ್ದವ್ರು ಅಂತ ಹೇಳ್ಬಿಟ್ಟು ಕೇತ್ಗಾನಹಳ್ಳಿಲಿ ಹೋಗಿ ಕೇಳ್ರಿ. ಜಗರ್ ಜಾಯಿ ತರ ತಗೋಗಿದೆಯಲ್ಲ ಪಾಕ ಕೇತ್ಗಾನಹಳ್ಳಿ, ಅಲ್ಲೋಗಿ ಕೇಳಿ. ನನ್ನ
ಮೇಲೆ ಗಜಪ್ರಹಾರ ಮಾಡ್ತಾರೆ. ಅಲ್ಲೋಗಿ ಕೇಳಪ್ಪ, ಅಲ್ಲೋಗಿ ಸ್ವಲ್ಪ ಹೊತ್ತಿನ ಕೇತ್ಕಾನಹಳ್ಳಿಲಲ್ಲಿ ದಲಿತರ ಜಮೀನು ಯಾರು ಹಾಕೊಂಡಿರೋರು ಅಂತ ಕೇಳಿ. ನನ್ನ ಹತ್ರ ಬಂದು ಕೇಳಿದ್ರೆ ಏನು ಹೇಳಿ, ಯಾರು ಮಾತಾಡಲ್ರು ಅಂತ ಹೇಳ್ತಾ ಇದ್ದೀನಲ್ಲ.